ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಿಮಗೆ ಹಿಂದೆ ಬಟ್ಟೆಗಳೆಲ್ಲ ಕಾಣಿಸ್ತಾ ಇರ್ಬೋದು, ಅದೆಲ್ಲನೂ ಅಷ್ಟಲಾಗಿ. ಸೊ ನಾನು ಎಷ್ಟೇ ಎತ್ತಿಟ್ಟರು ಎಲ್ಲ ಜೋಡಿಸಿದ್ರು ಒಗೆಯೋದಕ್ಕೆ ಹಾಕಿದ್ರು ಕೂಡ ಮತ್ತೆ ಎಲ್ಲರೂ ತೊಗೊಂಬಂದು ಹಿಂಗೆ ಹಾಕ್ತಾ ಇರ್ತಾರೆ. ಮತ್ತಿನ್ನೊಂದು ನಾನೆಲ್ಲ ರೆಡಿ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಆಮೇಲೆ ಇಲ್ಲಿ ನನ್ನ ಒಂದು ವಾರ್ಡ್ರೋಬ್ ನಿಮಗೆ ತೋರಿಸ್ತೀನಿ. ಇದು ಬಂದು ಹಿಂಗಾಗಿದೆ. ಇದು ಯಾರೋ ಮಾಡ್ಕೊಳ್ಳೋ ಅಂಥದ್ದಲ್ಲ. ಸಮ್ಟೈಮ್ಸ್ ನಾನೇನೋ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದೇನೋ ಸಿಕ್ಕಿಲ್ಲ ಅಂದರೆ ನಾನೆಲ್ಲ ಜೋಡಿಸ್ಕೊಂಡಿರೋದನ್ನೆಲ್ಲ ಮತ್ತೆ ಕಿತ್ಬಿಡ್ತೀನಿ. ಹಾಗಾಗ್ಬಿಡುತ್ತೆ. ಇದನ್ನು ನಾನೆಲ್ಲ ಮತ್ತೆ ಇವತ್ತು ಅಥವಾ ನಾಳೆ ಕೂತ್ಕೊಂಡೆಲ್ಲ ಕ್ಲೀನಾಗಿ ಜೋಡಿಸ್ಕೋಬೇಕಾಗುತ್ತೆ. ಒಂದು ಸರಿ ಬಾಟಮ್ ಎಲ್ಲ ಸಪ್ರೇಟ್ ಇಟ್ಟಿರ್ತೀನಿ, ಟಾಪ್ಸ್ ಎಲ್ಲ ಸಪ್ರೇಟ್ ಇಟ್ಟಿರ್ತೀನಿ. ಬಟ್ ನನಗೆ ಬೇಕಾಗಿರೋ ಅಂಥದ್ದು ಸಿಗ್ತಿಲ್ಲ ಅಂತ ಹೇಳಿದಾಗ ನೋಡಿ, ಇಲ್ಲಿ ಕೂಡ ಅಷ್ಟೇ ಟೀ ಶರ್ಟು ಜೀನ್ಸ್ ಎಲ್ಲ ಇಲ್ಲಿ ಇಟ್ಟಿರ್ತೀನಿ. ಇದು ಕೂಡ ಮೆಸ್ ಆಗಿದೆ. ಆಮೇಲೆ ನನ್ನ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಇಟ್ಟಿರ್ತೀನಿ ಕೆಳಗಡೆ, ಅದು ಕೂಡ ಫುಲ್ಲು ಮೆಸ್ಸಿ ಆಗಿಬಿಟ್ಟಿದೆ. ಎಲ್ಲ ಕ್ಲೀನಾಗಿ ಕೂತ್ಕೊಂಡು ನಾನು ಜೋಡಿಸ್ಕೋಬೇಕು. ಸದ್ಯಕ್ಕೆ ಟೈಮ್ ಆಗ್ತಿಲ್ಲ ಈ ಕೆಲಸಗಳನ್ನ ಮಾಡೋದಕ್ಕೆ, ಹಂಗಾಗಿ ಮಾಡ್ತಿಲ್ಲ ಗೈಸ್. ಆಮೇಲೆ ಇವತ್ತು ಸದ್ಯಕ್ಕೆ ಡಿಮಾರ್ಟ್ಗೆ ಹೋಗಿ ಬರೋಣ ಅಂತ ರೆಡಿ ಆಗಿದ್ದೀನಿ ಗೈಸ್. ಗುಡ್ ಮಾರ್ನಿಂಗ್. ಇವತ್ತಿನ ಬೆಳಗಿನ ತಿಂಡಿಗೆ ಆ್ಯಕ್ಚುಲಾಗಿ ದೋಸೆ ಹಿಟ್ಟಿದೆ. ದೋಸೆ ಹಿಟ್ಟನ್ನ ನಾನು ದೋಸೆ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಲ್ಲ ನನ್ನ ಮಗಳಿಗೆ, ಅದಕ್ಕೋಸ್ಕರ ಅವಳಿಗೆ ಅಂತ ಪಡ್ಡು ರೆಡಿ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಚಟ್ನಿ ಮಾಡ್ಕೊಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಅವಳಿಗೆ ಸ್ನ್ಯಾಕ್ಸಿಗೆ ಉದ್ದಿನವಡೆ ಮಾಡಿಕೊಡೋಣ ಇವತ್ತು ಅಂತೇಳ್ಬಿಟ್ಟು, ಯಾವತ್ತೂ ಮಾಡಿಕೊಟ್ಟಿಲ್ಲ. ಉದ್ದಿನವಡೆ ಮಾಡಿಕೊಡೋಣ ಅಂತ ಇದನ್ನು ಕೂಡ ನೆನೆಸಿಟ್ಟಿದ್ದೀನಿ. ಸೊ ಎಸ್, ಕಾಣಿಸ್ತಾ ಇರ್ಬೋದು. ಎಷ್ಟು ಕೆಲಸ ಇದೆ, ಏನು ಯಾರೂ ಎದ್ದಿಲ್ಲ, ಎಷ್ಟು ಕೆಲಸ ಇದೆ. ಕೆಲಸ ಮುಗಿಸಿ ಅವಳನ್ನ ರೆಡಿ ಮಾಡಿ ಡ್ರಾಪ್ ಮಾಡಿ ಬರಬೇಕು. ಗೈಸ್, ನಾನು ಆ್ಯಕ್ಚುಲಾಗಿ ನಾನು ಏನೇ ಫುಡ್ ರೆಡಿ ಮಾಡಿ ನನ್ನ ಮಗಳಿಗೆ ಬಾಕ್ಸಿಗೆ ಕಳಿಸಿದ್ರೆ ಅವಳ ಫ್ರೆಂಡ್ಸಿಗೆಲ್ಲ ಅದು ತುಂಬ ಇಷ್ಟ ಅಂತ. ಸೊ ಅವರೆಲ್ಲ ಇಸ್ಕೊಳ್ತಾರೆ. ಅದಕ್ಕೋಸ್ಕರ ನಾನೀಗ ಉದ್ದಿನವಡೆ ಮಾಡ್ತಾಯಿದ್ದಿಲ್ಲ, ಉದ್ದಿನವಡೆನ ಮಂಗಳೂರು ಬೋಂಡಾ ಶೇಪಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ನಾನು ಸ್ವಲ್ಪ ಎಕ್ಸ್ಟ್ರಾ ಕಳಿಸ್ತೀನಿ, ಆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಸ್ಪೆಷಲಿ ಫ್ರೈಡ್ ಐಟಮ್ಸ್ ಎಲ್ಲ ಮಕ್ಕಳು ಇಷ್ಟಪಡ್ತಾರಲ್ಲ ಸಾಮಾನ್ಯವಾಗಿ, ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಿ ಕಳಿಸ್ತಾ ಇದ್ದೀನಿ. ನಾವು ಈ ಉದ್ದಿನವಡೆನ ಲೈಕ್ ನಾವು ತೂತು ಮಾಡಿ ಎಲ್ಲ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ, ಅದು ಕೆಲವೊಂದು ಸಂದರ್ಭಗಳಲ್ಲಿ ಮಾಡಿ ಮಾತ್ರ ಮಾಡ್ತಾರೆ. ಅದು ಅಂದರೆ ನಾವು ಶುಭ ಅಂತ ಕರೆಯೋದಿಲ್ಲ, ಅಶುಭ ಕಾರ್ಯಗಳಲ್ಲಿ ಮಾತ್ರ ಮಾಡೋದ್ರಿಂದ ನಾನು ಆ ರೀತಿ ಮಾಡ್ತಾಯಿಲ್ಲ. ಇದನ್ನು ಮಂಗಳೂರು ಬೋಂಡಾ ಶೇಪಲ್ಲಿ ಮಾಡ್ತಾಯಿದ್ದೀನಿ. ಈ ಥರ ಹಿಂಗೆ ಮಂಗಳೂರು ಬೋಂಡಾ ಶೇಪಲ್ಲೇ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಉದ್ದಿನವಡೆ ಶೇಪಲ್ಲಂತೂ ಇದು ಡೆಫಿನೆಟ್ಲಿ ಇರೋದಿಲ್ಲ. ಇದು ನಾನು ಮಾಡಿರುವಂತಹ ಉದ್ದಿನ ವಡೆ. ನಿಮಗೆ ಆ್ಯಕ್ಚುಲಾಗಿ ಅದೇ ಹೇಳ್ದಲ್ಲ, ನಾನು ಆ ಶೇಪಲ್ಲಿ ಮಾಡಲ್ಲ ಪರ್ಟಿಕ್ಯುಲರಾಗಿ ರೀಸನ್ಗೋಸ್ಕರ. ಸೊ ಈ ರೀತಿ ಬರುತ್ತೆ. ಬಟ್ ಇದು ಕ್ರಿಸ್ಪಿಯಾಗಿ ಬಂದಿದೆ ಗೈಸ್, ಯಾಕೆಂದರೆ ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಬೆರೆಸಿದ್ದೀನಿ. ಈಗ ತಾನೇ ನಾನಿಲ್ಲಿ ಡಿಮಾರ್ಟ್ ಹತ್ರ ಬಂದಿದ್ದೀನಿ. ಬಟ್ ಹಿಂಗೆ ನೋಡ್ತಿರ್ಬೇಕಾದ್ರೆ ಪಾರ್ಕ್ ಮಾಡಬೇಕಾದ್ರೆ ಒಂದು ಆಕ್ಸಿಡೆಂಟ್ ಕಾಣಿಸ್ತು. ನಾವು ಗಾಡಿ ಕಾರ್ ಓಡಿಸ್ಬೇಕಾದ್ರೆ ಸೇಫಾಗಿ ನಿಧಾನವಾಗಿ ಓಡಿಸೋದು ಬಹಳನೇ ಮುಖ್ಯ. ಯೋಗ ಮಾಡ್ತಾಯಿದ್ದೀನಿ ಗೈಸ್. ಐ ಆಮ್ ಬ್ಯಾಕ್ ಫ್ರಮ್ ಡಿಮಾರ್ಟಿಂದ ಬಂದು ಯೋಗ ಮಾಡ್ತಾಯಿದ್ದೀನಿ. ನಾನೊಂದು ಆನ್ಲೈನ್ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀನಿ. ಸೊ ಅವ್ರ ಹತ್ರ ಯೋಗ ಪ್ರಾಕ್ಟೀಸ್ ಮಾಡೋಂಥದ್ದು. ಸ್ವಲ್ಪ ದಿನದ ಮಟ್ಟಿಗೆ ನನ್ನ ಹೆಲ್ತ್ ಸ್ವಲ್ಪ ಸರಿ ಇಲ್ಲದಿದ್ದರಿಂದ ಪಾಸ್ ಕೊಟ್ಟಿದ್ದೆ. ಮತ್ತು ಯೋಗ ಶುರು ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ 30 ಮಿನಿಟ್ಸ್. ನಾನು 45 ಮಿನಿಟ್ಸ್ 50 ಮಿನಿಟ್ಸ್ ಎಲ್ಲ ಇರುತ್ತೆ. ಬಟ್ ಅಷ್ಟೊತ್ತಾಗಿ ನಾನು ಕೊನೆಯ ಪಕ್ಷ 30 ಮಿನಿಟ್ಸ್ ನಾನು ಮಾಡೋಕ್ಕೆ ಒಂದು ಟ್ರೈ ಮಾಡ್ತೀನಿ. ಸೊ ಅದರಿಂದ ನಮ್ಮ ಹೆಲ್ತ್ ಟ್ರ್ಯಾಕಲ್ಲಿ ಇರುತ್ತೆ ಅಂತ. ಸೊ ಸಾಕಾಯಿತು. ತುಂಬ ದಿನಗಳ ನಂತರ ಗ್ಯಾಪ್ ಕೊಟ್ಟು ಮಾಡಿದಾಗ ಸುಸ್ತಾಗೋದು ಸರ್ವೇ ಸಾಮಾನ್ಯ. ನೈಸ್, ಬಟ್ ನೈಸ್ ಗೈಸ್. ಎಳ್ಳು ಸಾಮಾನು ತೊಗೊಂಡು ಬರೋಕ್ಕೆ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ. ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ಮಲ್ಲೇಶ್ವರಂಗೆ ಹೋಗಿ ಇದು ಎಳ್ಳಿಗೆ ಸಂಬಂಧಪಟ್ಟಿರೋಂಥ ಸಾಮಾನು ತರೋವಂಥ ಅಭ್ಯಾಸ ಇತ್ತು. ಇತ್ತೀಚೆಗೆ ಒಂದು ಲಾಸ್ಟ್ 2 ಇಯರ್ಸಿಂದ ನಾನು ಹೋಗ್ತಾ ಇರಲಿಲ್ಲ, ಇಲ್ಲೇ ತೊಗೊಂಡು ಬರ್ತೆ. ಬಟ್ ಈ ಸರಿ ಮತ್ತೆ ಅಲ್ಲೇ ಹೋಗೋಣ, ನೋಡೋಣ ಯಾವ ರೀತಿ ಸಿಗುತ್ತೆ ಅಂತ. ಒಂದು ಚೆನ್ನಾಗಿ ಸಿಗುತ್ತೆ ಆ್ಯಕ್ಚುಲಾಗಿ, ಅಲ್ಲಿ ಆಪ್ಷನ್ಸು ಜಾಸ್ತಿ ಇರುತ್ತೆ, ಚೆನ್ನಾಗಿ ಸಿಗುತ್ತೆ. ಅಲ್ಲೇ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ನೋಡೋಣ ಅಲ್ಲಿ ಹೋಗಿ ಯಾವ ಥರ ಇರುತ್ತೆ, ಚೆನ್ನಾಗಿರುತ್ತೋ ಇಲ್ಲೋ. ಬಿಕಾಸ್ ಯಾಕೆಂದರೆ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಹುರಿದಿಲ್ಲ ಅವರು ಅಂತ ಹೇಳಿದ್ರೆ ಅದೇನಾಗ್ಬಿಡುತ್ತೆ, ಮತ್ತು ಅದು ನಾವು ಎಲ್ಲರಿಗೂ ಕೊಡೋ ಅಷ್ಟೊತ್ತಿಗೆ ಒಂದೇ ದಿವಸ ಹಂಚೋಕ್ಕಾಗಲ್ಲ. ಎಲ್ಲರಿಗೂ ಕೊಡೋ ಅಷ್ಟೊತ್ತಿಗೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಅದು ಆ ಫ್ರೆಶ್ನೆಸ್ಸೇ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಬೇಕು ಯಾವ ರೀತಿ ಸಿಗುತ್ತೆ ಅಂತ ನೋಡಿಕೊಂಡು ತರಬೇಕು.
ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವರೆಲ್ಲ ಬಂದಿದ್ದಾರೆ ನಮ್ಮ ಮನೆಗೆ. ಇಲ್ಲಿ ಸ್ವಲ್ಪ ಮುಖ ತೋರಿಸಿ. ಇವತ್ತು ನನ್ನ ತಮ್ಮನ ಮನೆಗೆ ಗೃಹಪ್ರವೇಶ ಪಾಪ ಇನ್ವಿಟೇಷನ್ ಕಾರ್ಡ್ ತೊಗೊಂಡು ಬರೋಕ್ಕೆ ಹೋಗ್ತಾ ಇದ್ದಾರೆ. ಒಳ್ಳೇದಾಗಲಿ ಅಂತ ನೀವು ಎಲ್ಲನೂ ಆಲ್ ದ ಬೆಸ್ಟ್ ಹೇಳಿಬಿಡಿ. ಅವ್ರು ನಾನು ಕರ್ಕೊಂಡು ಹೋಗ್ತಾ ಇಲ್ಲ. ಇನ್ವಿಟೇಷನ್ ದಾನ ಧರ್ಮ ಮಾಡಕ್ ಹೋದಾಗ ಬರ್ಲಿಲ್ಲ, ಅವಾಗ ಸುಸ್ತು ಅಂತ ಹೇಳ್ಬಿಟ್ಟೆ. ಇನ್ವಿಟೇಷನ್ ಇವಾಗ ಅದೇ ಕಾರಣದ ನನ್ನ ಚೂಸ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ. ಮಾಡಿದ್ರೆ ಏನದ ಇಷ್ಟಪಡಲ್ಲ ಬೆಟರ್. ಏನೇ ಮಾಡ್ತಾ ಇದೀಯಾ? ವಿಡಿಯೋ ಬಾರ ಇಲ್ಲಿ. ಮತ್ತೆ ಏನು ತಿಂತಿ? ಮತ್ತೆ ಏನಕ್ಕೆ ಬಂದಿದ್ದೀನಿ? ಏನು ತಗೊಂತ ಜಿಲೇಬಿ. ನಾವು ಈಗ ನನ್ನ ತಮ್ಮ ಅವರು ಇನ್ವಿಟೇಷನ್ ತರೋಕ್ಕೆ ಅಂತೇಳಿ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಇನ್ವಿಟೇಷನ್ ತರೋಕ್ಕೆ ಅಂತ ಹೋಗಿದ್ರು. ಅವರು ಬಂದರು. ನಾನು ಹಬ್ಬಕ್ಕೆ ಅಂತ ನಾನು ಶಾಪಿಂಗ್ ಹೋಗಿದ್ದೆ, ಮುಗಿಸ್ಕೊಂಬಂದೆ. ಈಗ ನಾವೆಲ್ಲರೂ ಲೈಟಾಗಿ ಏನೋ ಸ್ನ್ಯಾಕ್ಸ್ ತಿನ್ನೋಣ ಅಂತ ಇಲ್ಲಿ ಬಂದಿದ್ದೀವಿ. ಜಿಲೇಬಿ ತಿನ್ನೋಣ ಅಂತ. ಹಾಂ, ಏನು ಇದು? 27 ಪ್ಲಸ್ 15 ಒಂದಕ್ಕೆ ಪರವಾಗಿ ಜಾಸ್ತಿನೇ ಬಿತ್ತಲ್ಲ ಗುರು. ಬೇರೆಲ್ಲ ಜಾಸ್ತಿನೇ ಆಯ್ತು. ರಬ್ಬರ್ ಬ್ಯಾಂಡ್. ಗೈಸ್, ಇಲ್ಲಿಗೆ ನಾನು ನನ್ನ ಒಂದು ವೀಡಿಯೋನ ಎಂಡ್ ಮಾಡ್ತೀನಿ. ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.